2008ರಲ್ಲಿ ಒಬ್ಬ ವ್ಯಕ್ತಿ 450 ಕೋಟಿ ಹಾಕಿ ಒಂದು ಕ್ರಿಕೆಟ್ ತಂಡವನ್ನ ಖರೀದಿಸಿದ್ದ. ಆ ಸಮಯದಲ್ಲಿ ಭಾರತದಲ್ಲಿ ಕ್ರಿಕೆಟ್ಗಾಗಿ ಜನರು ಹುಚ್ಚಾಗಿದ್ದರು. ಆದರೆ ಒಂದು T20 ತಂಡಕ್ಕೆ ಇಷ್ಟು ದೊಡ್ಡ ಹಣ ಹಾಕುವುದು ಮೂರ್ಖತನ ಎಂದು ಎಲ್ಲರೂ ಹೇಳಿದರು. ಜಗತ್ತು ಈ ವ್ಯಕ್ತಿ ಹುಚ್ಚನಾಗಿದ್ದಾನೆ ಎಂದು ಟೀಕಿಸಿತು. ಮೀಡಿಯಾ ಇದನ್ನು ವ್ಯಾನಿಟಿ ಪ್ರಾಜೆಕ್ಟ್ ಎಂದು ಹೆಸರಿಸಿತು. ಸ್ನೇಹಿತರು ಈ ಹಣ ಮುಳುಗುತ್ತದೆ ಎಂದರು. ಆ ವ್ಯಕ್ತಿ ವಿಜಯ್ ಮಲ್ಯ. ಅವರು ತಮ್ಮ ಖಾಸಗಿ ಹಣದಿಂದಲೇ ರಾಯಲ್ ಚಾಲೆಂಜರ್ಸ್ ಬ್ಯಾಂಗಳೂರು RCB ತಂಡವನ್ನ ಖರೀದಿಸಿದ್ದರು. ಯಾರಾದರೂ ಹೊಸ ಕಾರ್ ತೆಗೆದುಕೊಂಡಂತೆ. ಈಗ ಫಾಸ್ಟ್ ಫಾರ್ವರ್ಡ್ ಮಾಡಿ ಮಾರ್ಚ್ 2026ಕ್ಕೆ ಬನ್ನಿ. ಅದೇ ತಂಡ ಜಗತ್ತು ವ್ಯಾನಿಟಿ ಪ್ರಾಜೆಕ್ಟ್ ಎಂದು ಕರೆಯುತ್ತಿದ್ದದ್ದು ಇಂದು 16,600 ಕೋಟಿ ಮೌಲ್ಯಕ್ಕೆ ಮಾರಾಟವಾಗಿದೆ. ಆದಿತ್ಯ ಬಿರ್ಲಾ ಗ್ರೂಪ್, ಟೈಮ್ಸ್ ಆಫ್ ಇಂಡಿಯಾ, ಬ್ಲ್ಯಾಕ್ ಸ್ಟೋನ್ ಇಂಡಿಯಾ ಮುಂತಾದ ದೊಡ್ಡ ಹೆಸರುಗಳು ಆ ಒಂದು ತಂಡವನ್ನ ಖರೀದಿಸಲು ಸಾಲಿನಲ್ಲಿ ನಿಂತಿದ್ದವು. ಇದು ಕೇವಲ RCB ಕಥೆಯಲ್ಲ. ಅದೇ ವಾರದಲ್ಲಿ ಇನ್ನೊಂದು ತಂಡವು ಮಾರಾಟವಾಯಿತು, ರಾಜಸ್ಥಾನ್ ರಾಯಲ್ಸ್. 2008ರಲ್ಲಿ IPLನಲ್ಲಿ ಅತಿ ಕಡಿಮೆ ಬೆಲೆಯ ತಂಡವಾಗಿದ್ದ ಇದು 2026ರಲ್ಲಿ $15,290 ಕೋಟಿ ಮೌಲ್ಯಕ್ಕೆ ಏರಿತು, ಸುಮಾರು $1.63 ಬಿಲಿಯನ್. ಆದರೆ ಈ ಎರಡೂ ಡೀಲ್ಸ್ಗಿಂತ ಹೆಚ್ಚು ಇಂಟ್ರೆಸ್ಟಿಂಗ್ ಕಥೆ ಇನ್ನೂ ಇದೆ. ಅದು ಯಾವೊಬ್ಬ ಬಿಲಿಯನರ್ನ ಕಥೆಯಲ್ಲ, ಒಬ್ಬ ತೀರಿ ಹೋದ ಕ್ರಿಕೆಟರ್ನ ಕಥೆ. 2008ರಲ್ಲಿ ಆರಂಭವಾದ ಕಥೆ. ತನ್ನ ಸಂಬಳವನ್ನ ತೆಗೆದುಕೊಳ್ಳುವುದನ್ನು ನಿರಾಕರಿಸಿ ಅದರ ಬದಲಿಗೆ ತಂಡದ ಶೇರ್ಸ್ ಕೇಳಿದ ಆ ಕ್ರಿಕೆಟರ್ ಯಾರು? ಆ ಹೆಸರು ನಾನು ಸ್ವಲ್ಪ ಹೊತ್ತಿನಲ್ಲಿ ಹೇಳ್ತೀನಿ. ಆದರೆ ಅದಕ್ಕೂ ಮುಂಚೆ IPL ಅಂದ್ರೆ ಏನು, ಇದು ಹೇಗೆ ಭಾರತದ ಅತಿ ದೊಡ್ಡ ವೆಲ್ತ್ ಕ್ರಿಯೇಷನ್ ಮಷೀನ್ ಆಯಿತು ಅನ್ನೋದನ್ನ ತಿಳ್ಕೊಳ್ಳೋಣ. ಈ ಕಥೆ ಶುರುವಾಗುವುದು ಒಬ್ಬ ವ್ಯಕ್ತಿಯಿಂದ, ಲಲಿತ್ ಕುಮಾರ್ ಮೋದಿ. ರಾಜಸ್ಥಾನ ಮೂಲದ ಈ ವ್ಯಕ್ತಿಯ ಕನಸು ಏನು ಅಂದ್ರೆ ಇಂಡಿಯನ್ ಕ್ರಿಕೆಟ್ ಅನ್ನ ಇಂಗ್ಲಿಷ್ ಪ್ರೀಮಿಯರ್ ಲೀಗ್ ಮಾದರಿಯಲ್ಲಿ ಮಾಡೋದು. ಅವರ ಐಡಿಯಾ ಸಿಟಿ ಬೇಸ್ಡ್ ತಂಡಗಳು, ಆಟಗಾರರ ಆಕ್ಷನ್, ಬಾಲಿವುಡ್ ಸ್ಟೈಲ್ ಎಂಟರ್ಟೈನ್ಮೆಂಟ್, ಚಿಯರ್ ಲೀಡರ್ಸ್, ಪ್ರೈಮ್ ಟೈಮ್ ಟೆಲಿಕಾಸ್ಟ್, ಇಷ್ಟು ಡ್ರಾಮಾ ಇಟ್ಟು ಜಗತ್ತಿನ ಗಮನ ಸೆಳೆಯುವುದು. 2008ರಲ್ಲಿ ಒಟ್ಟು 8 ತಂಡಗಳನ್ನು ಹರಾಜು ಮಾಡಲಾಯಿತು. ಒಟ್ಟು ಆಕ್ಷನ್ ರೆವೆನ್ಯೂ ಸುಮಾರು $723 ಮಿಲಿಯನ್. ಮುಂಬೈ ಇಂಡಿಯನ್ಸ್, ಮುಖೇಶ್ ಅಂಬಾನಿ ಅವರು $111.9 ಮಿಲಿಯನ್ಗೆ ಖರೀದಿಸಿದರು. ಚೆನ್ನೈ ಸೂಪರ್ ಕಿಂಗ್ಸ್, ಎನ್ ಶ್ರೀನಿವಾಸನ್, ಇಂಡಿಯಾ ಸಿಮೆಂಟ್ಸ್ ಮೂಲಕ. ಕೋಲ್ಕತ್ತಾ ನೈಟ್ ರೈಡರ್ಸ್, ಶಾರುಖ್ ಖಾನ್ ಅವರ ತಂಡ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ವಿಜಯ್ ಮಲ್ಯ ಅವರು $111.16 ಮಿಲಿಯನ್ಗೆ ಖರೀದಿಸಿದರು. ಆದರೆ ಎಲ್ಲಕ್ಕಿಂತ ಇಂಟ್ರೆಸ್ಟಿಂಗ್ ತಂಡ ಏನು ಅಂದ್ರೆ ರಾಜಸ್ಥಾನ್ ರಾಯಲ್ಸ್. ಅದು ಅತಿ ಕಡಿಮೆ ಬೆಲೆಗೆ ಕೇವಲ $67 ಮಿಲಿಯನ್ಗೆ ಮಾರಾಟ ಆಯಿತು. ಆದರೆ ಅದನ್ನು ಖರೀದಿಸಿದ ವ್ಯಕ್ತಿ ಯಾರು ಅನ್ನೋದು ಇನ್ನೂ ದೊಡ್ಡ ಟ್ವಿಸ್ಟ್. ಅವನು ಯಾವ ಭಾರತೀಯ ಬಿಲಿಯನೇರ್ ಕೂಡ ಅಲ್ಲ. ಅವನು ಒಬ್ಬ ಬ್ರಿಟಿಷ್ ಇಂಡಿಯನ್ ಉದ್ಯಮಿ, ಮನೋಜ್ ಬಾದಾಲೆ. ಕೇಂಬ್ರಿಡ್ಜ್ನಲ್ಲಿ ಓದಿದ ಈ ವ್ಯಕ್ತಿ ಟೆಕ್ನಾಲಜಿ ವೆಂಚರ್ಸ್ ನಡೆಸ್ತಿದ್ದ. ಅವರ ಕಂಪನಿ ಎಮರ್ಜಿಂಗ್ ಮೀಡಿಯಾ IPLನಲ್ಲಿ ಬಿಡ್ ಹಾಕಿತು. ಜನರು ಯೋಚಿಸಿದರು, ಇವನು ಯಾರು? ಅತಿ ಕಡಿಮೆ ಬೆಲೆ ತಂಡ ತೆಗೆದುಕೊಳ್ತಿದ್ದಾನೆ, ಇದಕ್ಕೆ ಭವಿಷ್ಯವೇ ಇಲ್ಲ. ಆದರೆ ಮನೋಜ್ ಬಾದಾಲೆ ಒಂದು ಕೆಲಸ ಮಾಡಿದರು. ಅದನ್ನು ಆ ಸಮಯದಲ್ಲಿ IPLನಲ್ಲಿ ಯಾರೂ ಮಾಡಿರಲಿಲ್ಲ. ಡೇಟಾ ಡ್ರಿವನ್ ಸ್ಟ್ರಾಟಜಿ. ನೀವು ಮನಿಬಾಲ್ ಸಿನಿಮಾ ನೋಡಿದ್ದೀರಾ? ಅಲ್ಲಿ ಬ್ರಾಡ್ ಪಿಟ್ ಸ್ಟ್ಯಾಟಿಸ್ಟಿಕ್ಸ್ ಬಳಸಿ ಅಂಡರ್ ವ್ಯಾಲ್ಯೂಡ್ ಪ್ಲೇಯರ್ಗಳನ್ನು ಆಯ್ಕೆ ಮಾಡ್ತಾನೆ. ಅದೇ ಕಾನ್ಸೆಪ್ಟ್ ಅನ್ನು ಮನೋಜ್ ಬಾದಾಲೆ IPLನಲ್ಲಿ ಅಪ್ಲೈ ಮಾಡಿದರು. ಕಡಿಮೆ ಹಣದಲ್ಲಿ ಅಂಡರ್ ವ್ಯಾಲ್ಯೂಡ್ ಆಟಗಾರರನ್ನು ತೆಗೆದುಕೊಳ್ಳುವುದು, ಲೀನ್ ಆಪರೇಷನ್ಸ್ ಇಡುವುದು, ಲಾಂಗ್ ಟರ್ಮ್ ವ್ಯಾಲ್ಯೂ ಕ್ರಿಯೇಟ್ ಮಾಡುವುದು. ಫಲ ಏನಾಯ್ತು? ಮೊದಲ ಸೀಸನ್ನಲ್ಲಿ ಚಾಂಪಿಯನ್ ಆಯಿತು ರಾಜಸ್ಥಾನ್ ರಾಯಲ್ಸ್. ಅದೇ ಅತಿ ಕಡಿಮೆ ಬೆಲೆ ತಂಡ. ಇಲ್ಲಿಂದ IPL ಬಿಸ್ನೆಸ್ ಮಾದರಿ ಅರ್ಥವಾಗೋಕೆ ಶುರುವಾಯಿತು. ಆದರೆ IPL ಇಂದು 1.5 ಲಕ್ಷ ಕೋಟಿ ಮೌಲ್ಯದ ಎಂಪೈರ್ ಹೇಗೆ ಆಯಿತು? ಅದರ ಉತ್ತರ ಒಂದು ಪದದಲ್ಲಿದೆ, ಮೀಡಿಯಾ ರೈಟ್ಸ್. 2008ರಲ್ಲಿ IPL ಶುರುವಾದಾಗ ಬ್ರಾಡ್ಕಾಸ್ಟಿಂಗ್ ಹಕ್ಕುಗಳನ್ನು ಸೋನಿ ಸುಮಾರು 8,800 ಕೋಟಿಗೆ ಖರೀದಿಸಿತು. ಆ ಸಮಯಕ್ಕೆ ಅದು ಭಾರಿ ದೊಡ್ಡ ಡೀಲ್ ಆಗಿತ್ತು. ಆದ್ರೆ ಮುಂದೇನಾಯ್ತು ಅಂದ್ರೆ ನಿಜವಾದ ಗೇಮ್ ಅಲ್ಲಿ ಆರಂಭವಾಯಿತು. ಜನರಿಗೆ ಅಚ್ಚರಿಯಾಗಿತ್ತು, ಕ್ರಿಕೆಟ್ಗೆ ಯಾರು ಇಷ್ಟು ದೊಡ್ಡ ಹಣ ಕೊಡ್ತಾರೆ ಅಂತ. ಆದರೆ 2023ರಲ್ಲಿ ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ BCCI ಹೊಸ ಮೀಡಿಯಾ ರೈಟ್ಸ್ ಆಕ್ಷನ್ ನಡೆಸಿತು. ಅದರಲ್ಲಿ ನಡೆದದ್ದು ಇಂಡಿಯನ್ ಸ್ಪೋರ್ಟ್ಸ್ ಹಿಸ್ಟರಿಯಲ್ಲೇ ಅತಿ ದೊಡ್ಡ ಫೈನಾನ್ಷಿಯಲ್ ಇವೆಂಟ್. ಟಿವಿ ರೈಟ್ಸ್ ಡಿಸ್ನಿ ಸ್ಟಾರ್ಗೆ 23,575 ಕೋಟಿಗೆ ಸಿಕ್ಕಿತು. ಡಿಜಿಟಲ್ ರೈಟ್ಸ್ ವಯಾಕಾಮ್ 18 23,758 ಕೋಟಿಗೆ ಸಿಕ್ಕಿತು. ಮೊದಲ ಬಾರಿಗೆ ಇತಿಹಾಸದಲ್ಲಿ ಡಿಜಿಟಲ್ ವೀಕ್ಷಣೆ ಟಿವಿಯನ್ನು ಮೀರಿಸಿತು. ಜನರು ಟಿವಿಗಿಂತ ಫೋನ್ನಲ್ಲಿ IPL ಹೆಚ್ಚು ನೋಡಲು ಶುರು ಮಾಡಿದರು. ಕಂಪನಿಗಳು ಆ ಟ್ರೆಂಡ್ ಅನ್ನು ಅರ್ಥ ಮಾಡಿಕೊಂಡು ಭಾರಿ ಹೂಡಿಕೆ ಮಾಡಿದರು. ಒಟ್ಟು ಡೀಲ್ 48,390 ಕೋಟಿ ಮಾತ್ರ 5 ವರ್ಷಗಳಿಗೆ. ಅಂದರೆ ಪ್ರತಿ IPL ಪಂದ್ಯಕ್ಕೆ ಮೀಡಿಯಾ ರೈಟ್ಸ್ ಮೌಲ್ಯ ಸುಮಾರು $16.8 ಮಿಲಿಯನ್. ಹೋಲಿಸಿದರೆ ನ್ಯಾಷನಲ್ ಫುಟ್ಬಾಲ್ ಲೀಗ್ NFL ನಲ್ಲಿ ಪ್ರತಿ ಪಂದ್ಯ ಮೌಲ್ಯ $37 ಮಿಲಿಯನ್. ಆದರೆ NFL ಸೀಸನ್ನಲ್ಲಿ 272 ಪಂದ್ಯಗಳಿವೆ, IPLನಲ್ಲಿ ಕೇವಲ 74 ಮಾತ್ರ. ಅರ್ಥ ಏನು? ಕಡಿಮೆ ಪಂದ್ಯಗಳಲ್ಲಿ ಹೆಚ್ಚು ಹಣ. IPL ವಿಶ್ವದ ಅತ್ಯಂತ ಎಫಿಷಿಯಂಟ್ ಮನಿ ಮಷೀನ್ ಆಗಿದೆ. ಇದು ಕೇವಲ ಸ್ಪೋರ್ಟ್ಸ್ ಲೀಗ್ ಅಲ್ಲ, ಮನಿ ಮಷೀನ್. ನೀವೀಗ ಯೋಚಿಸುತ್ತಿರಬಹುದು, ಸರಿ, ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ BCCI ಅಷ್ಟು ಹಣ ಗಳಿಸುತ್ತಿದೆ, ಆದರೆ ಟೀಮ್ ಓನರ್ಸ್ಗೆ ಏನು ಲಾಭ?
ಇಲ್ಲಿ ಮುಖ್ಯ ಸಿಸ್ಟಮ್ ಇದೆ. ಬಿಸಿಸಿಐ ಮೀಡಿಯಾ ರೈಟ್ಸ್ ಆದಾಯದ ಸುಮಾರು ಅರ್ಧ ಭಾಗವನ್ನು ಫ್ರಾಂಚೈಸಿಗಳಿಗೆ ಹಂಚುತ್ತದೆ. ಅಂದರೆ ಪ್ರತಿ ಮೂಲ ತಂಡಕ್ಕೂ ಸುಮಾರು 3,000 ಕೋಟಿ 5 ವರ್ಷಗಳಲ್ಲಿ ಸಿಗುತ್ತದೆ, ಕೇವಲ ಮೀಡಿಯಾ ಹಣದಿಂದಲೇ. ಇದಕ್ಕೆ ಜೊತೆಗೆ ಸ್ಪಾನ್ಸರ್ಶಿಪ್, ಟಿಕೆಟ್ ಸೇಲ್ಸ್, ಮರ್ಚೆಂಡೈಸ್, ಬ್ರ್ಯಾಂಡ್ ಡೀಲ್ಸ್. ಒಟ್ಟಿನಲ್ಲಿ ಒಂದು ಟಾಪ್ ಫ್ರಾಂಚೈಸಿಯ ವಾರ್ಷಿಕ ಆದಾಯ 700-800 ಕೋಟಿವರೆಗೆ ಹೋಗುತ್ತದೆ. ಮತ್ತೆ ಅತ್ಯಂತ ಇಂಪಾರ್ಟೆಂಟ್ ವಿಷಯ, ಸುಮಾರು 80% ಆದಾಯ ಟೂರ್ನಮೆಂಟ್ ಶುರುವಾಗುವುದಕ್ಕೂ ಮುಂಚೆ ಲಾಕ್ ಆಗಿರುತ್ತದೆ. ಗೆದ್ದರೂ ಸೋತರೂ ಹಣ ಬರುತ್ತದೆ. ಇದನ್ನೇ ಆಧಾರ ಮಾಡಿಕೊಂಡು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ರಾಜಸ್ಥಾನ್ ರಾಯಲ್ಸ್ ಹಾಗೂ ಇತರ ತಂಡಗಳು $1 ಬಿಲಿಯನ್ ವ್ಯಾಲ್ಯೂಯೇಷನ್ಗೆ ಏರಿವೆ. ಈಗ ನೀವು ಕಾಯುತ್ತಿದ್ದ ಭಾಗ 2008ರಲ್ಲಿ ವಿಜಯ್ ಮಲ್ಯ. ಆ ಸಮಯದಲ್ಲಿ ಭಾರತದ ಅತ್ಯಂತ ಫ್ಲಾಂಬೋಯೆಂಟ್ ಬಿಸಿನೆಸ್ ಮ್ಯಾನ್. ಕಿಂಗ್ಫಿಷರ್ ಮೂಲಕ ಏರ್ಲೈನ್ ನಡೆಸುತ್ತಿದ್ದರು. ಫಾರ್ಮ್ಯುಲಾ 1 ಟೀಮ್ ಕೂಡ ಇತ್ತು ಮತ್ತು ಈಗ IPL ಟೀಮ್ ಕೂಡ ಸೇರಿತು. ಅವರು 450 ಕೋಟಿಗೆ RCB ಖರೀದಿಸಿದರು. ಆದರೆ ಅದನ್ನು ಕೇವಲ ಬಿಸಿನೆಸ್ ಆಗಿ ನೋಡಲಿಲ್ಲ, ತಮ್ಮ ಲೈಫ್ ಸ್ಟೈಲ್ನ ಭಾಗವಾಗಿ ಮಾಡಿದರು. ಪ್ರತಿ ಪಂದ್ಯಕ್ಕೆ ಪಾರ್ಟಿ, ಪ್ರತಿ ಆಕ್ಷನ್ನಲ್ಲಿ ಸ್ಟೈಲ್. RCB ಕೇವಲ ಟೀಮ್ ಅಲ್ಲ, ಅದೊಂದು ಗ್ಲಾಮರ್ ಬ್ರಾಂಡ್ ಆಗಿಬಿಟ್ಟಿತು. ಆದರೆ ಈ ಕಥೆಯಲ್ಲಿ ಇನ್ನೂ ದೊಡ್ಡ ಟ್ವಿಸ್ಟ್ ಇದೆ. ಡ್ರಾಮಾ, ಗ್ಲಾಮರ್ ಮಧ್ಯೆ ಒಂದು 19 ವರ್ಷದ ಹುಡುಗ ತಂಡಕ್ಕೆ ಸೇರ್ಪಡೆಗೊಂಡನು. ಅವನ ಹೆಸರು ವಿರಾಟ್ ಕೊಹ್ಲಿ. ಆದರೆ 2012-13ರಿಂದ ಕಥೆ ಡಾರ್ಕ್ ಆಗಲು ಶುರುವಾಯಿತು. ಜಗತ್ತಿನ ದೊಡ್ಡ ಲಿಕ್ಕರ್ ಕಂಪನಿಗಳಲ್ಲೊಂದು ಡಿಯಾಜಿಯೋ ಯುನೈಟೆಡ್ ಸ್ಪಿರಿಟ್ಸ್ ಅನ್ನು ಅಕ್ವೈರ್ ಮಾಡಿತು. ಇದರಿಂದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಕೂಡ ಡಿಯಾಜಿಯೋ ಕಂಟ್ರೋಲ್ಗೆ ಹೋಗಿತು. ಆಮೇಲೆ 2016ರ ವೇಳೆಗೆ ವಿಜಯ್ ಮಲ್ಯ ಭಾರತದಿಂದ ಓಡಿ ಹೋದರು, ಬ್ಯಾಂಕ್ಗಳಿಗೆ ಸುಮಾರು 8,000 ಕೋಟಿ ವಂಚನೆ ಆರೋಪದೊಂದಿಗೆ. RCB ಒಮ್ಮೆ ಗ್ಲಾಮರ್ ಮತ್ತು ಲೈಫ್ ಸ್ಟೈಲ್ ಟೀಮ್ ಆಗಿದ್ದದು ಒಂದು ಕಾರ್ಪೊರೇಟ್ ಆಸ್ತಿಯಾಗಿ ಮಾರ್ಪಟ್ಟಿತು. 17 ಮಾರ್ಚ್ 2026 ಡಿಯಾಜಿಯೋ ತೀರ್ಮಾನ ಮಾಡಿತು, ಈಗ ಟೀಮ್ ಅನ್ನು ಮಾರಬೇಕು. ಆಮೇಲೇನಾಯ್ತು ಗೊತ್ತಾ? ದೊಡ್ಡ ದೊಡ್ಡ ಕಂಪನಿಗಳು ಸಾಲಿನಲ್ಲಿ ನಿಂತವು. ಆದಿತ್ಯ ಬಿರ್ಲಾ ಗ್ರೂಪ್, ಟೈಮ್ಸ್ ಆಫ್ ಇಂಡಿಯಾ, ಬೋಲ್ಟ್ ವೆಂಚರ್ಸ್, ಬ್ಲ್ಯಾಕ್ಸ್ಟೋನ್. ಈ 4 ಪವರ್ ಹೌಸ್ ಸೇರಿ ಒಂದು ಕನ್ಸಾರ್ಟಿಯಂ ರಚಿಸಿ RCBಯನ್ನು $1.78 ಬಿಲಿಯನ್, ಸುಮಾರು 16,600 ಕೋಟಿಗೆ ಖರೀದಿಸಿತು. ಇದು IPL ಇತಿಹಾಸದಲ್ಲೇ ಅತಿ ದೊಡ್ಡ ಫ್ರಾಂಚೈಸಿ ಡೀಲ್. ಆ ದಿನ ವಿಜಯ್ ಮಲ್ಯ ಒಂದು ಟ್ವೀಟ್ ಮಾಡಿದ್ರು. ಅರ್ಥ ಏನು ಅಂದ್ರೆ, 450 ಕೋಟಿ ಹೂಡಿಕೆ 16,500 ಕೋಟಿಗೆ ಏರಿದೆ. ಜನರು ನನ್ನ ಮೇಲೆ ನಕ್ಕರು, ಆದ್ರೆ RCB ಮೇಲೆ ನಂಬಿಕೆ ಇಟ್ಟಿದ್ದೆ. ಆದ್ರೆ ಕಥೆ ಇಲ್ಲಿ ಮುಗಿಯೋದಿಲ್ಲ. ಇದರಲ್ಲಿ ಇನ್ನೂ ಒಂದು ದೊಡ್ಡ ಟ್ವಿಸ್ಟ್ ಇದೆ. ಆ ಸಂಬಳ ತ್ಯಜಿಸಿ ಶೇರ್ಸ್ ತೆಗೆದುಕೊಂಡ ಕ್ರಿಕೆಟರ್ ಯಾರು? ಆಲ್ವೇಸ್ ರಿಮೇನ್ ಪಾರ್ಟ್ ಆಫ್ RCB ಅಂತ ಟ್ವೀಟ್ ಮಾಡಿದ ವಿಜಯ್ ಮಲ್ಯ ತಮ್ಮ ವಿಷನ್ಗಾಗಿ ಕ್ರೆಡಿಟ್ ತೆಗೆದುಕೊಳ್ಳುತ್ತಿದ್ದರು. ಆದ್ರೆ RCB ಡೀಲ್ ಡ್ರಾಮ್ಯಾಟಿಕ್ ಆಗಿದ್ದರೆ ರಾಜಸ್ಥಾನ್ ರಾಯಲ್ಸ್ ಡೀಲ್ ತುಂಬಾ ಇಮೋಷನಲ್. ಇದರಲ್ಲಿ ಒಂದು ಟ್ವಿಸ್ಟ್ ಇದೆ, ಅದು ನಿಜವಾಗಿಯೂ ಮನಸ್ಸಿಗೆ ತಾಗುತ್ತದೆ. ನಾನು ಶುರುದಲ್ಲಿ ಹೇಳಿದ್ದ ತೀರಿ ಹೋದ ಕ್ರಿಕೆಟರ್ ಯಾರು ಅಂತ ಈಗ ಹೇಳೋ ಸಮಯ ಬಂದಿದೆ. ಅವರು ಶೇನ್ ವಾರ್ನ್. 2008ರಲ್ಲಿ 38 ವರ್ಷದ ಈ ಆಸ್ಟ್ರೇಲಿಯನ್ ಲೆಜೆಂಡ್. ಅವರ ಕರಿಯರ್ ಬಹುತೇಕ ಮುಗಿದಂತಾಗಿತ್ತು. ಆದರೆ ರಾಜಸ್ಥಾನ್ ರಾಯಲ್ಸ್ ಅವರು ಅವರನ್ನು ಕ್ಯಾಪ್ಟನ್ ಆಗಿ ಆಯ್ಕೆ ಮಾಡಿದರು. ಅವರಿಗೆ ಪ್ರತಿ ಸೀಸನ್ಗೆ $6,57,000 ಸಂಬಳ ಆಫರ್ ಮಾಡಿದರು. ಆದರೆ ವಾನ್ ಒಂದು ಡಿಫರೆಂಟ್ ಡಿಸಿಷನ್ ತೆಗೆದುಕೊಂಡರು. ನನಗೆ ಸಂಪೂರ್ಣ ಸಂಬಳ ಕ್ಯಾಶ್ ಬೇಡ, ಅದರ ಬದಲು ನನಗೆ ತಂಡದಲ್ಲಿ ಶೇರ್ಸ್ ಅಂದ್ರೆ ಈಕ್ವಿಟಿ ಕೊಡಿ ಎಂದರು. ಅವರು ಪ್ರತಿ ಸೀಸನ್ಗೆ 0.75% ಈಕ್ವಿಟಿ ಸ್ಟೇಕ್ ತೆಗೆದುಕೊಂಡರು. 4 ಸೀಸನ್ ಆಡಿದ ಮೇಲೆ ಒಟ್ಟು 3% ಸ್ಟೇಕ್ ಆಯಿತು. 2008ರಲ್ಲಿ ತಂಡದ ಮೌಲ್ಯ $67 ಮಿಲಿಯನ್, 3% ಸ್ಟೇಕ್ ಅಪ್ರಾಕ್ಸಿಮೇಟ್ಲಿ $2 ಮಿಲಿಯನ್, ಅಂದ್ರೆ ಸುಮಾರು 8-9 ಕೋಟಿ ರೂಪಾಯಿ. ಜನರು ಹಾಸ್ಯ ಮಾಡಿದರು, ಪಾಗಲ್, ಕ್ಯಾಶ್ ತೆಗೆದುಕೊಳ್ಬೇಕಿತ್ತು, ಶೇರ್ಸ್ ಏನ್ ಮಾಡುತ್ತೆ? 17 ಮಾರ್ಚ್ 2022 52 ವರ್ಷದ ಶೇನ್ ವಾರ್ನ್ ಥೈಲ್ಯಾಂಡ್ನಲ್ಲಿ ಹಾಲಿಡೇನಲ್ಲಿ ಇದ್ದಾಗ ಅವರಿಗೆ ಹೃದಯಾಘಾತ ಬಂದು ಅವರು ನಿಧನರಾದರು. ಆದರೆ ಕಥೆ ಇಲ್ಲಿ ಮುಗಿಯೋದಿಲ್ಲ. ನಿಜವಾದ ಟ್ವಿಸ್ಟ್ ಇನ್ನೂ ಬಾಕಿ ಇದೆ. ಅವರು ತೆಗೆದುಕೊಂಡ ಆ 3% ಶೇರ್ಸ್ ನಂತರ ಏನಾಯಿತು ಗೊತ್ತಾ? 2022ರಲ್ಲಿ ಶೇನ್ ವಾರ್ನ್ ನಿಧನರಾದಾಗ ಕ್ರಿಕೆಟ್ ಜಗತ್ತು ಒಂದು ಲೆಜೆಂಡ್ ಅನ್ನು ಕಳೆದುಕೊಂಡಿತು. ಆದರೆ 2026ರಲ್ಲಿ ಕಥೆಗೆ ಮತ್ತೊಂದು ದೊಡ್ಡ ಟ್ವಿಸ್ಟ್ ಬಂತು. ಒಂದು US ಆಧಾರಿತ ಕನ್ಸಾರ್ಷಿಯಂ ಅಂದ್ರೆ ಕನ್ಸೋಮಾನಿ ನೇತೃತ್ವದಲ್ಲಿ ರಾಜಸ್ಥಾನ್ ರಾಯಲ್ಸ್ ಅನ್ನು $1.63 ಬಿಲಿಯನ್ ಗೆ ಖರೀದಿಸಿತು. ಯೋಚಿಸಿ ನೋಡಿ, ಮನೋಜ್ ಬಡಾಲೆ 2008ರಲ್ಲಿ ಕೇವಲ $67 ಮಿಲಿಯನ್ ಗೆ ತೆಗೆದುಕೊಂಡ ತಂಡ 18 ವರ್ಷಗಳಲ್ಲಿ $1.63 ಬಿಲಿಯನ್ ಆಯಿತು. ಡಾಲರ್ನಲ್ಲಿ ಅಪ್ರಾಕ್ಸಿಮೇಟ್ಲಿ 24x ರಿಟರ್ನ್, ರೂಪಾಯಿಯಲ್ಲಿ ಅಪ್ರಾಕ್ಸಿಮೇಟ್ಲಿ 57x ರಿಟರ್ನ್. ಇಷ್ಟು ದೊಡ್ಡ ರಿಟರ್ನ್ ಯಾವ ಮ್ಯೂಚುವಲ್ ಫಂಡ್, ಸ್ಟಾಕ್ ಅಥವಾ ರಿಯಲ್ ಎಸ್ಟೇಟ್ ಕೂಡ ಸುಲಭವಾಗಿ ಕೊಡೋದಿಲ್ಲ. ಆದ್ರೆ ಈಗ ಒಂದು ಮುಖ್ಯ ಪ್ರಶ್ನೆ ಬರುತ್ತದೆ, ಈ ವ್ಯಾಲ್ಯೂಯೇಷನ್ ನಿಜವಾಗಿಯೂ ಜಸ್ಟಿಫೈಡ್ ಆಗಿದೆಯಾ ಅಥವಾ ನಾವೊಂದು ಬಬಲ್ ಒಳಗಿದ್ದೇವಾ? ಬನ್ನಿ ಸ್ವಲ್ಪ ಲಾಜಿಕಲ್ ಆಗಿ ನೋಡೋಣ. ಒಂದು ಟಾಪ್ IPL ಫ್ರಾಂಚೈಸಿಯ ವಾರ್ಷಿಕ ಆದಾಯ 700-800 ಕೋಟಿ ರೂಪಾಯಿ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮಾರಾಟ ಬೆಲೆ 16,600 ಕೋಟಿ ರೂಪಾಯಿ. ಅಂದ್ರೆ ಬೈಯರ್ಸ್ ಸುಮಾರು 20-22x ರೆವೆನ್ಯೂ ಮಲ್ಟಿಪಲ್ ಕೊಟ್ಟಿದ್ದಾರೆ. ಮೊದಲು ನೋಡಿದ್ರೆ ಇದು ಕ್ಲಿಯರ್ ಬಬಲ್ ಅನ್ನಿಸಬಹುದು.
ಆದರೆ ತಕ್ಷಣ ಅಂತ ನಿರ್ಧಾರಕ್ಕೆ ಬರಬೇಡಿ, ಯಾಕೆಂದ್ರೆ ಇನ್ನೊಂದು ಮುಖ್ಯ ಆಂಗಲ್ ಇದೆ. ಇಂದಿನ IPL ಮೀಡಿಯಾ ರೈಟ್ಸ್ ಡೀಲ್ 2027ರಲ್ಲಿ ಮುಗಿಯುತ್ತದೆ. ಮುಂದಿನ ಡೀಲ್ ಇನ್ನೂ ದೊಡ್ಡದಾಗುವ ಸಾಧ್ಯತೆ ಇದೆ. ಅದೇ ಫ್ಯೂಚರ್ ಗ್ರೋತ್ ಎಕ್ಸ್ಪೆಕ್ಟೇಷನ್ಸ್ ಈ ವ್ಯಾಲ್ಯೂಯೇಷನ್ ಅನ್ನು ಜಸ್ಟಿಫೈ ಮಾಡಬಹುದು. ಅರ್ಥ ಏನು? IPL ಕೇವಲ ಇಂದಿನ ಬಿಸ್ನೆಸ್ ಅಲ್ಲ, ಇದು ಭವಿಷ್ಯದ ಹಣದ ಮೇಲೆ ಮಾಡಿದ ದೊಡ್ಡ ಬೆಟ್ಟಿಂಗ್. ಎಕ್ಸ್ಪರ್ಟ್ಸ್ ಈಗಲೇ ಪ್ರಿಡಿಕ್ಟ್ ಮಾಡುತ್ತಿದ್ದಾರೆ, ಮುಂದಿನ ಮೀಡಿಯಾ ರೈಟ್ಸ್ ಡೀಲ್ 80,000 ಕೋಟಿ ರೂಪಾಯಿಯಿಂದ 1,00,000 ಕೋಟಿ ನಡುವೆ ಹೋಗಬಹುದು ಎಂದು. ಅಂದ್ರೆ ಈಗಿನ ಡೀಲ್ನಿಗಿಂತ ಆಲ್ಮೋಸ್ಟ್ ಡಬಲ್. ಇದಕ್ಕೆ ಕಾರಣ ಸ್ಪಷ್ಟ. 2030ರ ವೇಳೆಗೆ ಭಾರತದ ಡಿಜಿಟಲ್ ಅಡ್ವರ್ಟೈಸಿಂಗ್ ಮಾರ್ಕೆಟ್ ಸುಮಾರು $50 ಬಿಲಿಯನ್ ಆಗಲಿದೆ. IPL ಅದರಲ್ಲೇ ಅತಿ ದೊಡ್ಡ ಲಾಭ ಪಡೆಯುವ ಪ್ಲಾಟ್ಫಾರ್ಮ್ ಆಗಿರುತ್ತದೆ. ಭಾರತದ ಜನಸಂಖ್ಯೆಯಲ್ಲಿ ಸುಮಾರು 65% ಜನರು 35 ವರ್ಷದ ಒಳಗೆ, ಅಂದ್ರೆ ಮುಂದಿನ ದಶಕಗಳವರೆಗೆ ಗ್ರೋಯಿಂಗ್ ಕನ್ಸ್ಯೂಮರ್ ಬೇಸ್. ಇದರಿಂದ ಬೈಯರ್ಸ್ ಏನ್ ಮಾಡುತ್ತಿದ್ದಾರೆ? ಅವರು 2026ರ ರೆವೆನ್ಯೂ ನೋಡ್ತಿಲ್ಲ, 2035ರ ಫ್ಯೂಚರ್ ರೆವೆನ್ಯೂ ಅನ್ನು ಇಮ್ಯಾಜಿನ್ ಮಾಡಿ ಇಂದು ಬೆಲೆ ಕೊಡ್ತಿದ್ದಾರೆ. ಆದರೆ ಇಲ್ಲಿ ಒಂದು ಕಾಂಟ್ರಡಿಕ್ಷನ್ ಇದೆ. ಒಂದು ವರದಿ ಪ್ರಕಾರ 2023ರಲ್ಲಿ IPL ಇಕೋಸಿಸ್ಟಮ್ ವ್ಯಾಲ್ಯೂಯೇಷನ್ ರೂಪಾಯಿ $11.2 ಬಿಲಿಯನ್. 2025ರಲ್ಲಿ ಅದು ಇಳಿದು ರೂಪಾಯಿ $8.8 ಬಿಲಿಯನ್. 2 ವರ್ಷಗಳಲ್ಲಿ ಡಿಪ್ ಆಯಿತು. ಹಾಗಿದ್ರೆ ಪ್ರಶ್ನೆ, ಒಟ್ಟಾರೆ ಇಕೋಸಿಸ್ಟಮ್ ವ್ಯಾಲ್ಯೂ ಕಡಿಮೆಯಾಗುತ್ತಿದ್ದರೆ ಇಂಡಿವಿಜುವಲ್ ಟೀಮ್ಸ್ ವ್ಯಾಲ್ಯೂ ಹೇಗೆ ಹೆಚ್ಚುತ್ತಿದೆ? ಇದು ಒಂದು ಕ್ಲಿಯರ್ ಕಾಂಟ್ರಾಡಿಕ್ಷನ್, ಮತ್ತು ಇದರ ಉತ್ತರ ಇನ್ನೂ ಯಾರಿಗೂ ಕ್ಲಿಯರ್ ಇಲ್ಲ. ಮತ್ತೆ ಕಥೆಗೆ ಬರೋಣ. 2008ರಲ್ಲಿ ಒಬ್ಬ ರಿಟೈರ್ಡ್ ಕ್ರಿಕೆಟರ್ ಕ್ಯಾಶ್ ಬದಲು ಶೇರ್ಸ್ ಆಯ್ಕೆ ಮಾಡಿದ. ಜಗತ್ತು ಪಾಗಲಂದಿತು. ಒಬ್ಬ ಬಿಸ್ನೆಸ್ಮನ್ 450 ಕೋಟಿ ಹಾಕಿ ತಂಡ ಖರೀದಿಸಿದ. ಜಗತ್ತು ಮೂರ್ಖತನ ಅಂದಿತು. ಆದರೆ ಇಂದು ಈ ಎರಡೂ ನಿರ್ಧಾರಗಳು $1 ಬಿಲಿಯನ್ ಕಥೆಗಳಾಗಿವೆ. ಇದರಿಂದ ಏನು ಕಲಿಯಬಹುದು? ಕೆಲವೊಮ್ಮೆ ಜನರು ನಗುವ ನಿರ್ಧಾರಗಳೇ ಭವಿಷ್ಯದಲ್ಲಿ ದೊಡ್ಡ ವೆಲ್ತ್ ಕ್ರಿಯೇಟ್ ಮಾಡುತ್ತವೆ. 2008ರಲ್ಲಿ ತಂಡಕ್ಕೆ ಹಣ ಹಾಕಿದಾಗ ಈ ಹಣ ಮುಳುಗುತ್ತದೆ ಎಂದು ಮೀಡಿಯಾ ಹೇಳಿತ್ತು. ಒಬ್ಬ ಬ್ರಿಟಿಷ್ ಇಂಡಿಯನ್ ಟೆಕ್ ಉದ್ಯಮಿ ಅತಿ ಸಸ್ತಾ ಫ್ರಾಂಚೈಸಿ ಖರೀದಿಸಿದಾಗ ಇದಕ್ಕೆ ಭವಿಷ್ಯ ಇಲ್ಲ ಅಂತ ಜನರು ನಗಿದ್ದರು. ಆದರೆ ಇಂದು ಫಲ ಏನು? ರಾಯಲ್ ಚಾಲೆಂಜರ್ಸ್ ಬ್ಯಾಂಗಲೂರು ರೂಪಾಯಿ 16,600 ಕೋಟಿ, ರಾಜಸ್ಥಾನ್ ರಾಯಲ್ಸ್ ರೂಪಾಯಿ 15,290 ಕೋಟಿ, ಮತ್ತು ಇಂಡಿಯನ್ ಪ್ರೀಮಿಯರ್ ಲೀಗ್, ನ್ಯಾಷನಲ್ ಫುಟ್ಬಾಲ್ ಲೀಗ್ ನಂತರ ಜಗತ್ತಿನ 2ನೇ ಅತಿ ಮೌಲ್ಯಮಯ ಸ್ಪೋರ್ಟ್ಸ್ ಲೀಗ್ ಆಗಿದೆ. IPL ಅಂದ್ರೆ ಕೇವಲ ಕ್ರಿಕೆಟ್ ಅಲ್ಲ, ಇದು ಭಾರತದ ಅತಿ ದೊಡ್ಡ ಪ್ರೂಫ್. ಎಂಟರ್ಟೈನ್ಮೆಂಟ್ ಪ್ಲಸ್ ಪಾಪ್ಯುಲೇಷನ್ ಪ್ಲಸ್ ಟೈಮಿಂಗ್, ಈ ಮೂರು ಒಂದೇ ಜಾಗದಲ್ಲಿ ಸೇರುತ್ತಿದ್ದರೆ ಯಾರೂ ಊಹಿಸದ ಮಟ್ಟದಲ್ಲಿ ವೆಲ್ತ್ ಕ್ರಿಯೇಟ್ ಆಗುತ್ತದೆ. ಈಗ ನಿನ್ನ ಪ್ರಶ್ನೆ, 2008ರಲ್ಲಿ ನಿನಗೆ ಅವಕಾಶ ಇದ್ದಿದ್ದರೆ ಶೇನ್ ವಾರ್ನ್ ಆಗಿ ಶೇರ್ಸ್ ತೆಗೆದುಕೊಳ್ಳುತ್ತೀಯಾ ಅಥವಾ ಸ್ಯಾಲರಿ ತೆಗೆದುಕೊಂಡು ಸೇಫ್ ಆಗಿ ಹೊರಬರುತ್ತೀಯಾ? ನಿನ್ನ ಉತ್ತರ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಕಾಮೆಂಟ್ನಲ್ಲಿ ತಪ್ಪದೇ ಬರೆಯು. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಇನ್ನಷ್ಟು ಇಂತಹ ಕಥೆಗಳಿಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.